ಭಕ್ತರ ಮನದಲ್ಲಿ ಅಹಿತಾಸಕ್ತಿ ಮತ್ತು ಶ್ರದ್ಧೆ ಮೂಡಿಸಿದ ಮಹಾನ್ ಸಂತ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಾರತೀಯ ಧಾರ್ಮಿಕ ಮತ್ತು ತತ್ವಜ್ಞಾನ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. ಅವರ ಜೀವನ ಚರಿತ್ರೆ ಶ್ರದ್ಧೆ, ತಪಸ್ಸು, ಭಕ್ತಿಗೆ ತುಂಬಿರುವುದು ಮಾತ್ರವಲ್ಲದೆ ಅದರಲ್ಲಿ ವಿಷ್ಣುಭಕ್ತಿಯ ವೈಶಿಷ್ಟ್ಯತೆ ಮತ್ತು ಮನುಕುಲದ ಕಲ್ಯಾಣಕ್ಕೆ ಉಳಿತಾಯವಾದ ಸಂದೇಶವೂ ಇದೆ. ಜನನ ಮತ್ತು ಬಾಲ್ಯ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತಶಕ 1595 ಆಗಸ್ಟ್ 11 ಶ್ರಾವಣ ಶುದ್ಧ ದ್ವಿತೀಯೆ ದಂದು ತುಂಗಭದ್ರೆಯ ತಟದಲ್ಲಿರುವ ಭುವನಗಿರಿ ಬಳಿ ಕವಿಯರಸ್ತ್ರದಲ್ಲಿ ಜನಿಸಿದರು. ಅವರ ಮೂಲ ಹೆಸರು ವೇಂದ್ರ ತಿಮ್ಮಣ್ಣ ಭಟ್ಟರು. ತಂದೆ ಶ್ರೀ ತಿಮ್ಮಣ್ಣ ಭಟ್ಟರು ಮತ್ತು ತಾಯಿ ಗೋಪಿಕಾಂಬಾಳು ಇಬ್ಬರೂ ವೈದಿಕ ಸಂಪ್ರದಾಯಕ್ಕೆ ಆಳವಾಗಿ ಬೆಳೆದವರಾಗಿದ್ದರು. ತಿಮ್ಮಣ್ಣ ಭಟ್ಟರು ಮಿತಭಾಷಿ, ವೇದಾಂತಗಳಲ್ಲಿ ತಜ್ಞರಾದವರು. ಮನೆಯ ವಾತಾವರಣವೇ ಧಾರ್ಮಿಕ, ವೇದಾಧ್ಯಯನಕ್ಕೆ ತುಂಬು ಹರಿದುಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಯುವ ತಿಮ್ಮಣ್ಣನು ಬಾಲ್ಯದಲ್ಲಿಯೇ ಸಂಸ್ಕೃತ, ವೇದ, ಉಪನಿಷತ್ತುಗಳ ಅಧ್ಯಯನವನ್ನು ನಡೆಸಿದ. ವಿದ್ಯಾಭ್ಯಾಸ ಮತ್ತು ತತ್ವಜ್ಞಾನ ಸಾಧನೆ. ತಿಮ್ಮಣ್ಣ ಭಟ್ಟರು ತಮ್ಮ ಮಗನನ್ನು ಹೆಚ್ಚಿನ ಶಿಕ್ಷಣಕ್ಕಾಗಿ ವಿಜಯನಗರದ ಆನೆಗೊಂದಿಗೆ ಕಳುಹಿಸಿದರು. ಅಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ಇರುವ ಮಠದಲ್ಲಿ ತತ್ವಶಾಸ್ತ್ರ, ವೇದಾಂತ, ಪಾಣಿನಿ ವ್ಯಾಕರಣ ಮೊದಲಾದ ವಿಷಯಗಳಲ್ಲಿ ಸಮಗ್ರ ಅಧ್ಯಯನ ನಡೆಸಿದರು. ಅವರು ವೇದಶಾಸ್ತ್ರ, ನ್ಯಾಸಶಾಸ್ತ್ರ, ಪಾಣಿನಿ ವ್ಯಾಕರಣ, ತರ್ಕಶಾಸ್ತ್ರ, ತತ್ವಶಾಸ್ತ್ರಗಳಲ್ಲಿ ಅಪಾರ ಜ್ಞಾನ ಪಡೆದರು. ಅವರ ವಾಗ್ವೈಖರಿ ಮತ್ತು ವಾದ ಕೌಶಲ್ಯವನ್ನು ಗಮನಿಸಿದ ಗುರುಗಳು ಶ್ರೀ ಸುಧೀಂದ್ರ ತೀರ್ಥರು ಅವರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದರು. ಸನ್ಯಾಸ ಮತ್ತು ಗುರುಕೃಪೆ. ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಶಿಷ್ಯನಾದ ತಿಮ್ಮಣ್ಣ ಭಟ್ಟರಿಗೆ ಸನ್ಯಾಸ ದೀಕ್ಷೆ ನೀಡಿ ಶ್ರೀ ರಾಘವೇಂದ್ರ ತೀರ್ಥರು ಎಂಬ ಸನ್ಯಾಸ ನಾಮ ನೀಡಿದರು. ಈ ಸಮಯದಿಂದ ಅವರ ಜೀವನದಲ್ಲಿ ಭಕ್ತಿಗೆ ಮತ್ತು ಜನಸೇವೆಗೆ ನಿಲ್ಲದ ಪಯಣ ಆರಂಭವಾಯಿತು. ಸನ್ಯಾಸ ಸ್ವೀಕರಿಸಿದ ನಂತರ ಶ್ರೀಮಠದ ಪೀಠವನ್ನು ವಹಿಸಿಕೊಂಡರು. ಅವರು ಧಾರ್ಮಿಕ ಚಿಂತನೆ, ತತ್ವ ವಿಚಾರ, ದೇವರ ಆರಾಧನೆ ಮತ್ತು ಲೋಕಕಲ್ಯಾಣಕ್ಕಾಗಿ ತಮ್ಮನ್ನು ತಾವೇ ಅರ್ಪಿಸಿಕೊಂಡರು. ಮಧ್ಯಪ್ರದೇಶದ ಕಂಬೂಜಿಯಿಂದ ಮಣಿಯಕ್ಕರಿಗೆ ಅವರು ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ದೇಶಾದ್ಯಂತ ಸಂಚರಿಸಿ ಮನುಕುಲದ ಭಕ್ತಿ ಮತ್ತು ಜ್ಞಾನ ಬೆಳೆಸಲು ಪ್ರಯತ್ನಿಸಿದರು. ಅವರು ಬಹಳ ಕಾಲ ಮಧ್ಯಪ್ರದೇಶದ ಕಂಬೂಜಿಯಲ್ಲಿ ತಂಗಿದ್ದರು. ಅಲ್ಲಿ ಅಪಾರ ಭಕ್ತರನ್ನು ಸೃಷ್ಟಿಸಿದರು. ನಂತರ ಅವರು ತುಂಗಭದ್ರೆಯ ತಟದಲ್ಲಿರುವ ಮಣಿಯಕ್ಕರಿಯು ಹೊಂದಿದ ಪುಣ್ಯಕ್ಷೇತ್ರವಾದ ಮಂತ್ರಾಲಯ ಅಥವಾ ಮಂಜನಕೆರೆ, ಈಗದ ರಾಯಚೂರು ಜಿಲ್ಲೆಯ ಮಂತ್ರಾಲಯಗೆ ತೆರಳಿ ಅಲ್ಲಿ ತಮ್ಮ ತಪಸ್ಸು ಮತ್ತು ಧ್ಯಾನವನ್ನು ಮುಂದುವರೆಸಿದರು. ಆಶ್ಚರ್ಯ ಕಾರ್ಯಗಳು ಮತ್ತು ಜನಮಾನದ ಮೆಚ್ಚುಗೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ತಪಸ್ಸು, ಧಾರ್ಮಿಕ ಬೋಧನೆಗಳ ಮೂಲಕ ಸಾವಿರಾರು ಜನರಿಗೆ ಆಶ್ರಯವನ್ನು ಒದಗಿಸಿದರು. ಅವರ ಆಶೀರ್ವಾದದಿಂದ ಅನೇಕ ಭಕ್ತರಿಗೆ ಸಮಸ್ಯೆಗಳ ಪರಿಹಾರವಾದವು ಎಂಬ ನಂಬಿಕೆಯಿದೆ. ಅವರು ಅನೇಕ ಶಾಸ್ತ್ರಾರ್ಥಗಳಲ್ಲಿ ಭಾಗವಹಿಸಿ ತತ್ವಶಾಸ್ತ್ರದ ಗಾಢತೆಯನ್ನು ವಿವರಿಸಿ ಧರ್ಮವನ್ನು ಸಮರ್ಥಿಸಿದರು. ಅವರ ಆಧ್ಯಾತ್ಮಿಕ ಶಕ್ತಿಯಿಂದ ಕೂಡಿದ ಅನುಭವಗಳು ಜನರಲ್ಲಿ ಭಯ ನಿವಾರಣೆ, ಶಾಂತಿ ಮತ್ತು ನಂಬಿಕೆಯನ್ನು ಮೂಡಿಸಿತು. ಕೇವಲ ಭಕ್ತರಿಲ್ಲ, ರಾಜರು, ರಾಜಕೀಯ ನಾಯಕರೂ ಕೂಡ ಅವರ ಆಶೀರ್ವಾದ ಪಡೆಯಲು ಆಗಾಗ ಭೇಟಿ ನೀಡುತ್ತಿದ್ದರು. ಪರಮಪದ ಪ್ರವೇಶ, ಜೀವನ ಸಮಾಧಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಬದುಕಿನ ಕೊನೆಯ ಭಾಗವನ್ನು ಮಂತ್ರಾಲಯದಲ್ಲಿ ಕಳೆದರು. ಅಲ್ಲಿ ಅವರು ತಮ್ಮ ಶಿಷ್ಯರು ಮತ್ತು ಭಕ್ತರಿಗೆ ಉಪದೇಶ ನೀಡಿ ಧರ್ಮದ ಮಾರ್ಗವನ್ನು ಪ್ರಚಾರ ಮಾಡಿದರು. ಕ್ರಿಸ್ತಶಕ 1671 ಆಗಸ್ಟ್ 17 ಅವರು ಜೀವಂತ ಸಮಾಧಿ ಬೃಹದ್ವೃಂದಾವನ ತಾಳಿದರು. ಅವರ ಹೇಳಿಕೆ ಪ್ರಕಾರ ಅವರು 800 ವರ್ಷಗಳ ಕಾಲ ಆ ಸ್ಥಳದಲ್ಲಿ ಅಪ್ರತ್ಯಕ್ಷ ರೂಪದಲ್ಲಿ ಇದ್ದು ಭಕ್ತರಿಗೆ ಅನುಗ್ರಹ ಮಾಡುವುದಾಗಿ ತಿಳಿಸಿದ್ದರು.